ಜಾಜಿನ್ ಹಿಡ್ದಾಕಣ ಅಂದ್ರೆ ಇದ್ಯಾರೋ ಅಮ್ಮ ಅಡ್ಡ ಬಂದ್ಲಲ್ಲ. ಜಾಜಿ ಪೆಟ್ಟಾಯ್ತಾ? ಸ್ವಲ್ಪ ನಾನೇ ನೋಡ್ಕೊಂಡು ಬರಬೇಕಿತ್ತು. ನೀನು ಸರಿಯಾಗೇ ನಡೀತಾ ಇದೆಯಾ, ಆದರೆ ಕೆಲವು ದುಷ್ಟ ಶಕ್ತಿಗಳು ನಿನ್ ದಾರಿಗೆ ಅಡ್ಡವಾಗ್ತಿವೆ. ಏನ್ ಹೇಳ್ತಿದ್ದೀರಾ ನೀವು? ಯಾರು ನೀನು? ಕಾಣಿಸ್ತಿಲ್ವಾ? ನಿನ್ ಹಾಗೆ ಅಮ್ಮನವ್ರ ಭಕ್ತೆ. ಭಕ್ತೆ ಗಿಕ್ತೆಲ್ಲ ಆಮೇಲೆ ನಿನ್ನ ವಿಚಾರಣೆ ಮಾಡಬೇಕು. ಬಂಗಾರಿ, ಜಾಜಿನ ಕೂರ್ಸು, ಅವಳು ಸ್ವಲ್ಪ ಸುಧಾರಿಸ್ಕೊಳ್ಳಿ. ಲೋ ಬಂಗಾರಿ, ನಮ್ಮ ಹೆಸರು ಇವ್ರಿಗೆ ಹೇಗೋ ಗೊತ್ತಾಯ್ತು? ನಾವಿಲ್ಲೇ ಅಲಿತಿರ್ತೀವಲ್ಲ, ಅದಕ್ಕೆ ಅವ್ರಿಗೆ ಗೊತ್ತಿರುತ್ತೆ. ಮಾಡು ವಿಚಾರಣೆ. ಯಾವ ಊರ್ ನಿಂದು? ನಾವೆಲ್ಲಿರ್ತೀವೋ ಅದೇ ಊರು ನಮ್ದು. ತಲೆ ಹರಟೆ ಬೇಡ, ಹೊರಡು ಇಲ್ಲಿಂದ. ಭಕ್ತಾದಿಗಳಿಗೆ ತೊಂದರೆ ಆಗ್ತಿದೆ. ಯಾವ ತರ ತೊಂದರೆ ಆಗ್ತಾ ಇದೆ? ಅಡ್ಡಡ್ಡ ಬರ್ತಿದ್ಯಲ್ಲ, ಪ್ರದಕ್ಷಿಣೆ ಹಾಕೋ ಜನಗಳಿಗೆ. ಯಾರಾದ್ರೂ ದೂರ್ ಕೊಟ್ಟಿದಾರಾ ಹಾಗಂತ? ಯಾಕೆ ದೂರ್ ಕೊಡ್ಬೇಕು? ನಾನೇ ಕಣ್ಣಾರ ನೋಡ್ತಿದ್ದೀನಲ್ಲ. ಆ ಹುಡುಗಿ ಗಡ್ಡ ಬಂದೆ, ಆ ಹುಡುಗಿ ಕೆಳಗ್ ಬಿದ್ಲು. ನೀವ್ಯಾರು ಸ್ವಾಮಿ? ಏನ್ ಹಾಕ್ ಕೇಳ್ತಿದ್ಯಾ? ಮಾರಿಗುಡಿ, ಇನ್ಸ್ಪೆಕ್ಟರ್ ಮಾರಿಗುಡಿ ಇವನು. ಇಲ್ಲೇನ್ ಮಾಡ್ತಿದ್ದೀರಿ? ಬಂದ್ ಹೋಗೋ ಭಕ್ತಾದಿಗಳಿಗೆ ರಕ್ಷಣೆ ಕೊಡ್ತಾ ಇದ್ದೀನಿ. ಮತ್ತೆ ಆ ಹುಡುಗಿ ನನ್ನಿಂದ ಬಿದ್ದಾಗ ನೀವೇನು ಮಾಡ್ಲೇ ಇಲ್ಲ. ಆ ಹುಡುಗಿನ ಕಾಪಾಡೋ ಕರ್ತವ್ಯ ಬಿಟ್ಟು ನನ್ನನ್ನ ವಿಚಾರಣೆ ಮಾಡ್ತಾ ಇದ್ದೀರಲ್ಲ, ಇದೇನಾ ನೀವು ಪಾಲಿಸೋ ಕಾನೂನು? ಮಾತ್ ಜಾಸ್ತಿ ಆಯ್ತು ನಿಂದು. ನೀನ್ ಯಾರು ಅಂತ ಗೊತ್ತಾಗ್ಬೇಕು. ಎಲ್ಲಿ ನಿನ್ ಗುರ್ತು? ಯಾವ ಊರು? ಎಲ್ಲಿ ಅವಳು? ಎಲ್ಲ ವಿವರ ಬೇಕು ನನಗೆ. ಕ್ಷಮಿಸಿ ಮೇಡಮ್, ಗೊತ್ತಾಗ್ಲಿಲ್ಲ. ನಿನ್ನ ಕೆಲಸ ನೀನು ಮಾಡೋದಕ್ಕೆ ಗೊತ್ತಾಗಬೇಕು ಅಂತ ಏನೂ ಇಲ್ಲ. ನಿನ್ನ ಬಗ್ಗೆ ದೂರುಗಳು ಬಂದಿದ್ದಕ್ಕೆ ನಾನು ಬಂದಿರೋದು. ನಿನ್ನ ಮೇಲಧಿಕಾರಿ ಅಂತ ಗೊತ್ತಾದ ತಕ್ಷಣ ಭಯ ಆಯ್ತಲ್ವಾ ನಿನಗೆ? ಇನ್ನು ಮುಂದೆ ಇಂಥ ದೂರುಗಳೇನಾದರೂ ಬಂದರೆ ನೀನು ಇಲ್ಲಿರೋಲ್ಲ. ನಿರಪರಾಧಿಗಳನ್ನು ಕರ್ಕೊಂಡು ಹೋಗಿ ಕಂಬಿ ಹಿಂದೆ ಕೂಡಿಸ್ತೀಯಲ್ಲ, ಅಲ್ಲಿರ್ತೀಯ. ಹೋಗು ಇಲ್ಲಿಂದ. ಜಯ ಚಿತ್ರಾಂತ ಭಂಜಿಕೆ, ಜಯ ಜನ್ಮ ಜರಾಹೀನೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.